ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ನನ್ನ ಹೆಸರು ಮಿಥುನ್. ನಾನು 7ನೇ ತರಗತಿ ಡಿ ವಿಭಾಗದಲ್ಲಿ ಓದುತ್ತಿದ್ದೇನೆ. 100 ಸಾಗರ 100 ಮಂದಿರ ದೈವ ಸಾವಿರವಿದ್ದರು, ಗಂಗೆ ಇದ್ದರು, ಸಿಂಧು ಇದ್ದರು, ಗಿರಿ ಹಿಮಾಲಯವಿದ್ದರು, ವೇದವಿದ್ದರು, ಭೂಮಿ ಇದ್ದರು, ಗಣಪರಂಪರೆ ಇದ್ದರು, ಏನು ಸಾರ್ಥಕ? ನಮ್ಮ ದೇಶದ ಯುವಕರೇ ಮಲಗಿ ನಿದ್ರಿಸುತ್ತಿರುವಾಗ ಇಂದಿನ ಯುವಕರೇ ಮುಂದಿನ ಪ್ರಜೆಗಳು. ಒಂದು ದೇಶ ಅಭಿವೃದ್ಧಿ ಹೊಂದಬೇಕೆಂದರೆ ಆ ದೇಶದಲ್ಲಿ ಯುವಕರ ಸಂಖ್ಯೆ ಎಷ್ಟಿದೆ, ಯಾವ ಸಂಪನ್ಮೂಲಗಳಿವೆ, ಯಾವ ನಡೆನುಡಿಯಿಂದ ನಡೆಸುತ್ತಿದ್ದಾರೆ ಬಹಳ ಮುಖ್ಯ. ಹಾಗಾಗಿ ನಾವು ಮಕ್ಕಳಿಗೆ ತನ್ನ ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಕಲಿಸಬೇಕು. ನಮ್ಮ ದೇಶದ ಬೆನ್ನೆಲುಬು ರೈತರು. ರೈತರು ಬೆಳೆದ ಬೆಳೆಗೆ ಉತ್ತಮ ಬೆಲೆಯನ್ನು ನೀಡಬೇಕು. ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ, ಒಂದು ದೇಶದ ಅಭಿವೃದ್ಧಿ ಕೇವಲ ಗಗನಚುಂಬಿ ಕಟ್ಟಡಗಳಲ್ಲಿಲ್ಲ, ಹಳ್ಳಿಯ ಹಸಿರಿನಲ್ಲೂ ಇದೆ. ಹಾಗಾಗಿ ನಾವು ಆಸ್ಪತ್ರೆ, ರಸ್ತೆ ಮತ್ತು ನೀರಿನ ಸೌಲಭ್ಯಗಳನ್ನು ಮಾಡಬೇಕು. ಧನ್ಯವಾದಗಳು.